ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ, ಇವತ್ತು ಹಾಲು ಬಿಸಿ ಮಾಡಬೇಕಾದ್ರೆ ಹಾಲು ಒಡೀತು. ಹಾಗಾಗಿ ಇದನ್ನು ಯಾಕೆ ವೇಸ್ಟ್ ಮಾಡ್ಕೊಳ್ಬೇಕು ಅಂಥೇಳಿ ಈ ಒಡೆದಿರುವಂಥ ಹಾಲನ್ನು ಬಳಸಿ ಒಂದು ಸಿಹಿ ಹಾಗೆಯೇ ಪಲ್ಯ ಸಹ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದು. ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನಾನು ಮೊದಲಿಗೆ ಹಾಲು ಬಿಸಿ ಮಾಡಿದಾಗ ಈ ರೀತಿ ಪೂರ್ತಿಯಾಗಿ ಒಡೆದಿರಲಿಲ್ಲ. ಹಾಗಾಗಿ ಒಂದು ನಿಂಬೆಹಣ್ಣನ್ನು ಹಾಕಿ ಮತ್ತೆ ಬಿಸಿ ಮಾಡಿ ಈ ರೀತಿ ಪೂರ್ತಿಯಾಗಿ ಹಾಲು ಒಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಶೋಧಿಸ್ಕೊಳ್ಬೇಕು. ಆವಾಗ ಮೇಲ್ಗಡೆ ಕೆನೆ ಎಲ್ಲ ಕೂರುತ್ತೆ, ಅಂದರೆ ಹಾಲು ಒಡೆದಾದ್ಮೇಲೆ ಅದು ಪನ್ನೀರ್ ಆಗತ್ತಲ್ವ. ಈ ರೀತಿ ಶೋಧಿಸ್ಕೊಂಡು ನೀರನ್ನು ಬೇರ್ಪಡಿಸ್ಕೊಳ್ಬೇಕು. ಇದು ಮೇಲ್ಗಡೆ ಇರುವಂತಹ ಪನ್ನೀರನ್ನು ಒಂದು ಸರಿ ನಾನು ವಾಶ್ ಮಾಡ್ಕೊಳ್ತೀನಿ. ಹಾಲಿನಲ್ಲಿರುವಂತಹ ಹುಳಿ ಎಲ್ಲ ಹೋಗಿ ಪನ್ನೀರ್ ಸಪ್ಪೆಯಾಗಿ ಆಗುತ್ತೆ. ಇವಾಗ ಇದನ್ನು ಬಳಸಿ ನಾನೊಂದು ಸಿಹಿನ ಮಾಡ್ಕೊಳ್ತೀನಿ, ಹಾಗೆಯೇ ಒಂದು ಪಲ್ಯನೂ ಸಹ ಮಾಡ್ಕೊಳ್ತೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅಂಥೇಳಿ ಏನೂ ಇಲ್ಲ. ಇದನ್ನು ಬೇಕಾದರೆ ನಾವು ಒಂದು ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿಟ್ಟು ಇದನ್ನು ಮಾಮೂಲಿ ಅಂಗಡಿಯಲ್ಲಿ ಯಾವ ರೀತಿ ನಮಗೆ ಪನ್ನೀರ್ ಸಿಗುತ್ತೋ ಹಾಗೇ ಆಗುತ್ತೆ. ಅದಾದಮೇಲೆ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ನಾವು ಗ್ರೇವಿ ಅಥವಾ ಪಲ್ಯಗಳನ್ನ ಮಾಡ್ಕೊಳ್ಬಹುದು. ಇದು ಮನೆಯಲ್ಲೇ ಆಗಿರುವಂತಹ ಫ್ರೆಶ್ ಪನ್ನೀರ್ ಅಂತಲೇ ಹೇಳ್ಬಹುದು. ನೋಡಿ, ಈ ರೀತಿಯಾಗಿ ಆಗುತ್ತೆ. ಇದು 1 ಲೀಟರ್ ಹಾಲಿಗೆ ಸಿಕ್ಕಿರುವಂತಹ ಪನ್ನೀರು. ನಾನು ಮೊದಲಿಗೆ ಇದನ್ನು ಬಳಸಿ ಒಂದು ಸಿಹಿನ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ, ಬಾದಾಮಿ ಹಾಗೆಯೇ ದ್ರಾಕ್ಷಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು, ಕೆಂಪಗಾಗೋವರೆಗೂ. ಆಲ್ಮೋಸ್ಟ್ ಈ ರೀತಿ ಹಾಲು ಒಡೀತು ಅಂತ ಹೇಳಿದ್ರೆ ಯಾರೂ ಸ್ವೀಟ್ ಮಾಡಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ಆದರೆ ಈ ಸ್ವೀಟ್ ನಂಗೆ ತುಂಬಾ ಇಷ್ಟ. ಹಾಗಾಗಿ ಮೊದಲು ನಾನು ಇದನ್ನೇ ಮಾಡ್ಕೊಳ್ತೀನಿ. ನಾನಿಲ್ಲಿ ತುರಿದಿರುವಂತಹ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ, ಒಂದು 10 ನಿಮಿಷ. ಗಟ್ಟಿ ಅವಲಕ್ಕಿನ, ಪೇಪರ್ ಅವಲಕ್ಕಿ ಹಾಕ್ಕೊಳ್ಬೇಡಿ, ಅದಕ್ಕಿಂತ ಚೆನ್ನಾಗಿರುತ್ತೆ ಇದು. ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಾಗುತ್ತೆ. ಪನ್ನೀರ್ ಸ್ವಲ್ಪನೇ ಇರೋದ್ರಿಂದ ನಾನಿಲ್ಲಿ ಕಾಯಿ ಅವಲಕ್ಕಿನ ಬಳಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಅವಲಕ್ಕಿ ಇಷ್ಟ ಆಗಲ್ಲ ಅಂತ ಹೇಳೋರು ರವೆನ ಹುರಿದು ಸಹ ಹಾಕ್ಕೊಳ್ಬಹುದು, ಚೆನ್ನಾಗಿರುತ್ತೆ. ಇದಾದಮೇಲೆ ನಾನಿಲ್ಲಿ ಅರ್ಧ ಭಾಗ ಆಗುವಷ್ಟು ಪನ್ನೀರ್ನ ಇವಾಗಿಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸಕ್ಕರೆನೂ ಸಹ ಬೇಕಲ್ವಾ. ನಾನಿಲ್ಲಿ ಇದಕ್ಕೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಸಕ್ಕರೆನ ಬಳಸ್ಕೊಳ್ತೀನಿ. ಸಿಹಿ ಮಾಡೋ ಟೈಮ್ನಲ್ಲಿ ಅಳತೆ ಗೊತ್ತಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹಾಲು ಬಳಸ್ಕೊಳ್ತಾ ಇಲ್ಲ, ಹೀಗೇ ಡ್ರೈಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಬೇಕು ಅನ್ನೋರು ಸಹ ಹಾಕ್ಕೊಳ್ಬಹುದು. ಹಾಲನ್ನು ಬಳಸೋದ್ರಿಂದ ಹಾಲು ಮತ್ತೆ ಒಡೆಯುತ್ತೆ. ಹಾಗಾಗಿ ನಾನು ಹಾಲು ಬಳಸ್ಕೊಳ್ತಾ ಇಲ್ಲ. ಸಕ್ಕರೆ ಹಾಕಿ ಸಕ್ಕರೆನ ಕರಗೋಷ್ಟು ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದು 5 ನಿಮಿಷ ಆಗುತ್ತೆ ಅಷ್ಟೇ, ಹೆಚ್ಚಿನ ಟೈಮ್ ಏನು ಬೇಕಾಗೋದಿಲ್ಲ. ಸಕ್ಕರೆ ಕರಗೋವರೆಗೂ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಅವಲಕ್ಕಿಯಲ್ಲಿ ಹಾಗೆಯೇ ಪನ್ನೀರ್ನಲ್ಲಿ ಸಿಹಿ ಹಿಡಿಬೇಕು. ಅವಾಗವರೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪನ್ನೀರ್ನಿಂದ ಮಾಡಿರುವಂತಹ ಒಂದು ಸಿಹಿ ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋಬೇಕು. ಇದು ಈ ರೀತಿಯೇ ಉದ್ರುದ್ರಾಗಿಯೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಅಲ್ಲಲ್ಲಿ ಕಾಯಿ, ಅವಲಕ್ಕಿ, ಪನ್ನೀರ್ ಸಿಗ್ತಾಯಿದ್ರೆ ಡಿಫ್ರೆಂಟಾಗಿ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನಾದರೂ ಹಾಲು ಒಡೀತು ಅಂತ ಹೇಳಿದ್ರೆ ಒಂದು ಸಾರಿ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಇವಾಗ ಸಿಹಿ ರೆಡಿಯಾಗಿದೆ. ಇವಾಗ ಅದೇ ಪನ್ನೀರ್ನ ಬಳಸಿ ಒಂದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಹಾಕಿ ನಂತರ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ. ಇದಾದಮೇಲೆ ಈ ಪಲ್ಯಕ್ಕೆ ಬಳಸ್ಕೊಳ್ತಿರುವಂಥದ್ದು 1 ಈರುಳ್ಳಿ, ಹಾಗೆಯೇ 1 ಕ್ಯಾಪ್ಸಿಕಮ್, 1 ಟೊಮ್ಯಾಟೊ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟೇ ಒಗ್ಗರಣೆಗೆ ಬೇಕಾಗಿರುವಂಥದ್ದು. ಇದಿಷ್ಟನ್ನು ಹಾಕಿ ಇದು 3 ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಅನ್ನಕ್ಕೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು. ಸೇಮ್ ನಾವು ಮೊಟ್ಟೆ ಪಲ್ಯ ಮಾಡ್ಕೊಳ್ತೀವಲ್ವ, ಮೊಟ್ಟೆ ಬುರ್ಜಿ ಅಂತಲೂ ಸಹ ಹೇಳ್ತಾರೆ, ಅದೇ ರೀತಿಯೇ ಇರುತ್ತೆ ಟೇಸ್ಟ್ ಇದು. ಅದು ಪನ್ನೀರು ಒಡೆದು ಹಾಕ್ಕೊಂಡಿರೋದ್ರಿಂದ ನಾವು ಸೇಮ್ ಮೊಟ್ಟೆ ಒಡೆದು ಹಾಕಿರೋ ರೀತಿಯೇ ನಮಗೆ ಫೀಲ್ ಆಗುತ್ತೆ. ಒಡೆದಿರುವಂಥ ಹಾಲನ್ನು ಯಾರೆಲ್ಲ
ಬಿಸಾಕ್ತಿರೋ ಅಂಥವರು ಈ ರೆಸಿಪಿನ ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ. ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾವು ಒಡೆದಿರುವ ಹಾಲಿನಲ್ಲಿ ಮಾಡಿದ್ದೀವಿ ಅಂಥೇಳಿ ಅನಿಸೋದೇ ಇಲ್ಲ. ಇದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಬೇರೆ ಯಾವುದೂ ತರಕಾರಿ ಹಾಕ್ಕೊಳ್ಬಾರ್ದು, ಚೆನ್ನಾಗಿರೋದಿಲ್ಲ. ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ ಅಷ್ಟೇ ಇದಕ್ಕೆ ಹಾಕುವಂಥದ್ದು. ಕೊನೆಯಲ್ಲಿ ಒಂದು ಟೊಮ್ಯಾಟೊ ಸಹ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಒಡೆದಿರುವಂಥ ಹಾಲಿನಲ್ಲೇ ಮಾಡ್ಕೊಳ್ಬೇಕು ಅಂಥೇಳಿ ಏನಿಲ್ಲ. ಪನ್ನೀರ್ ಏನಾದರೂ ತೊಗೊಂಡು ಬಂತು ಅಂತ ಹೇಳಿದ್ರೆ ಅದನ್ನು ಕೂಡ ನೀಟಾಗಿ ಸ್ಮ್ಯಾಶ್ ಮಾಡಿ ಇದೇ ರೀತಿಯೇ ಪಲ್ಯ ಸಹ ಮಾಡ್ಕೊಳ್ಬೋದು, ಚೆನ್ನಾಗಾಗತ್ತೆ. ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ಗ್ರೇವಿ ರೀತಿ ಮಾಡಿಕೊಂಡೇ ತಿನ್ನಬೇಕು ಅಂಥೇಳಿ ಏನೂ ಇಲ್ಲ, ಈ ರೀತಿಯೂ ಸಹ ಮಾಡ್ಕೊಳ್ಬಹುದು. ಇದಾದಮೇಲೆ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆನ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಇನ್ನು ಉಳಿದಿರುವಂತಹ ಅರ್ಧ ಭಾಗ ಪನ್ನೀರನ್ನು ಇದರಲ್ಲಿ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು. ಪನ್ನೀರ್ ಜೊತೆಗೆ ಎಲ್ಲ ಮಸಾಲೆನೂ ನೀಟಾಗಿ ಮಿಕ್ಸ್ ಆಗೋವರೆಗೆ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ಸಹ ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು. ಸೇಮ್ ಮೊಟ್ಟೆ ಬುರ್ಜಿ ತಿನ್ನೋ ಹಾಗೆ ಅನಿಸುತ್ತೆ. ಇದು ನೋಡ್ತಿದ್ರು ಹಾಗೇ ಇದೆ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ನೀರು ಹಾಕೋ ಅವಶ್ಯಕತೆ ಇಲ್ಲ, ಹೀಗೇನೆ ಇದು ಡ್ರೈ ಆಗೇ ಇರಬೇಕು. ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಡೆದಿರುವಂಥ ಹಾಲಿನಿಂದ ಮಾಡಿರುವಂತಹ ಸಿಹಿ ಹಾಗೆಯೇ ಪಲ್ಯ ಎರಡೂ ಸಹ ರೆಡಿಯಾಗಿದೆ. ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಒಡೆದಿರುವಂತಹ ಹಾಲಿನಿಂದ ಮಾಡಿರುವಂತಹ ಸಿಹಿ ಹಾಗೆಯೇ ಪಲ್ಯ ರೆಡಿಯಾಗಿದೆ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.